ಅಲ್ಲೇಲೂಯ ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಅನೇಕರು ನೀವು ನಾರ್ಮಲ್ ಕರೆಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಮೊದಲು ಕರೆ ಮಾಡೋದಕ್ಕಿಂತ ಮುಂಚೆ ವಾಟ್ಸಪ್ನಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಂತರ ನೀವು ಕೌನ್ಸಿಲಿಂಗಿಗಾಗಿ ನಾರ್ಮಲ್ ಕರೆಗಳನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಂದಿನ ದಿನದ ಸಂದೇಶ ಭಾಗ ಯಾವುದಾಗಿದೆ ಎಂದು ನೋಡುವುದಾದರೆ, ಮಧ್ಯರಾತ್ರಿಯ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇರುವವರಿಗೆ ಈ ಒಂದು ವಿಡಿಯೋವನ್ನು ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕೆಂದರೆ ಅನೇಕರಿಗೆ ಅನೇಕ ಡೌಟ್ಗಳಿದೆ. ಒಬ್ಬೊಬ್ಬರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಸಮಯವೂ ಆಗಲಿ ಅಥವಾ ಕೆಲವರಿಗೆ ರಿಪ್ಲೈನೇ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ತೇನೆ. ದಯವಿಟ್ಟು ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋನ ನೀವು ನೋಡಬೇಕಾಗಿ. ಇದು ಭಾಗ 2ರಾಗಿ ಮಧ್ಯರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ ಭಾಗ 1 ವಿಡಿಯೋ ಇದು. ಅದಕ್ಕೋಸ್ಕರ ಭಾಗ 2ಆಗಿ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ಏನಂದರೆ ತುಂಬ ಜನರು ಡೌಟ್ಸ್ ಕೇಳ್ತಾ ಇದ್ದೀರಾ ಮತ್ತು ಕಾಲ್ಗಳನ್ನು ಮಾಡ್ತಾ ಇದ್ದೀರಾ. ಎಲ್ಲಿ ಲಿಂಕ್, ಹೇಗೆ ಜಾಯ್ನ್ ಆಗಬೇಕು, ಯಾವುದರ ಮೂಲಕ ಜಾಯ್ನ್ ಆಗೋದು ಎಂಬುದಾಗಿ ಈಗ ಅನೇಕ ಡೌಟ್ಗಳಿದೆ. ಅದಕ್ಕೋಸ್ಕರ ಒಂದು ಸಂದೇಶದೊಟ್ಟಿಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಲಿಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವು ಕೊನೆಯವರೆಗೂ ನೋಡಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ದಿನದಲ್ಲಿ ಸಂದೇಶ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್ ಆಮೇನ್. ಮಧ್ಯರಾತ್ರಿ ಪ್ರಾರ್ಥನೆಯಲ್ಲಿ ಮಾಡಲಿಕ್ಕೆ ಆಸಕ್ತಿ ಇರುವವರಿಗೆ ನಾವು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ ಏನೆಂಬುದಾಗಿ ನೋಡುವುದಾದರೆ, ಮತ್ತೆ ಇನ್ನೊಂದು ವಿಡಿಯೋ 1 ಗಂಟೆಗಳ ಕಾಲ ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೆವು. ಅನೇಕರು ನಾನು ವೈಯಕ್ತಿಕವಾಗಿ ಮಾಡಬೇಕು, ನಿಮ್ಮ ಪ್ರಾರ್ಥನಾ ಮನವಿಗಳ ಲೀಸ್ಟನ್ನು ಕಳಿಸಿಕೊಡಿ ಅಂತ ಕೇಳಿದ್ರಿ. ಅವರಿಗೂ ನಾವು ಕಳಿಸಿಕೊಟ್ಟಿದ್ದೇವೆ. ಆದರೆ ಹೆಚ್ಚು ಜನರು ಏನೆಂಬುದಾಗಿ ನೋಡುವುದಾದರೆ, ನಾನು ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಇವಾಗ 40ರಿಂದ 45 ಜನರು ಪ್ರತಿದಿನ ಮಧ್ಯರಾತ್ರಿಯಲ್ಲಿ 3 ಗಂಟೆಯಿಂದ 4:15ವರೆಗೂ ಪ್ರಾರ್ಥನೆ ನಡೆಯುತ್ತದೆ. ಅದರಲ್ಲಿ ಅನೇಕರು ಭಾಗವಹಿಸಿ ಆಶೀರ್ವಾದವನ್ನು, ದೇವರ ಒಂದು ಸಮ್ಮುಖದಲ್ಲಿ ಒಂದು ಸಮಯವನ್ನು ಕಳೀತಾ ಇದ್ದಾರೆ. ಇವತ್ತು ನೀವು ನಮ್ಮ ಈ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದ್ರೆ ಯಾವುದರ ಮೂಲಕವಾಗಿ ಜಾಯ್ನ್ ಆಗಬೇಕೆಂಬುದಾಗಿ ನಾನು ತಿಳಿಸಿಕೊಡ್ತೇನೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಅವೈಲೇಬಲ್ ಇರ್ತದೆ. ಡಿಸ್ಕ್ರಿಪ್ಷನ್ ಅಂದರೆ ವಿವರಣೆ. ಆ ವಿವರಣೆಯ ಕೆಳಗೆ ಒಂದು ಲಿಂಕನ್ನು ಕೊಟ್ಟಿದ್ದೇವೆ. ಅದು ವಾಟ್ಸಪ್ ಗ್ರೂಪಿನ ಲಿಂಕ್ ಆಗಿದೆ. ನಾನು ಪ್ರತಿದಿನ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇದೆ, ನಾನು ಜಾಯ್ನ್ ಆಗ್ತೀನಿ ಅಂತ ನೀವು ಹೇಳುವುದಾದರೆ ಆ ಲಿಂಕ್ನ ಮೂಲಕ ನೀವು ಜಾಯ್ನ್ ಆಗ್ಬೋದು. ಮಧ್ಯರಾತ್ರಿ PW ಮಿಡ್ ನೈಟ್ ಪ್ರೇಯರ್ ಗ್ರೂಪ್ ಎಂಬುದಾಗಿ ಇರ್ತದೆ. ಅದಕ್ಕೆ ನೀವು ಜಾಯ್ನ್ ಆಗುವಾಗ ಅದರಲ್ಲಿ ಪ್ರತಿದಿನ ನಮಗೆ ಲಿಂಕ್ ಬರುತ್ತದೆ. ಮತ್ತು ನಾವು ಯಾವುದರಲ್ಲಿ ಜಾಯ್ನ್ ಆಗ್ತಾ ಇದ್ದೇವೆ ಅಂದರೆ ಗೂಗಲ್ ಮೀಟ್ನ ಲಿಂಕ್ ಮೂಲಕವಾಗಿ ಮಧ್ಯರಾತ್ರಿ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಯಾವುದೇ ನಾರ್ಮಲ್ ಕಾಲ್ ಆಗಲಿ ಅಥವಾ ವಾಟ್ಸಪ್ ಕಾಲ್ಗಳ ಮೂಲಕ ಲಿಂಕ್ ನಡೆಯೋದಿಲ್ಲ. ಅದು ನಡೆಯುವಂಥದ್ದು ಗೂಗಲ್ ಮೀಟ್ನ ಲಿಂಕ್ನ ಮೂಲಕವಾಗಿ. ಪ್ಲೇಸ್ಟೋರ್ನಲ್ಲಿ ಗೂಗಲ್ ಮೀಟ್ ಎಂಬ ಒಂದು ಆ್ಯಪ್ ಇದೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳುವುದಾದರೆ ನಾವು ಕಳಿಸಿಕೊಡುವಂಥ ಲಿಂಕ್ನ ಮೂಲಕ ನೀವು ಜಾಯ್ನ್ ಆಗಬಹುದು. 3 ಗಂಟೆಯಿಂದ 4:15ವರೆಗೂ ಪ್ರತಿದಿನ ಇರ್ತದೆ. ಮತ್ತು ಕಾಲ್ ಮಾಡುವವರು ಅನೇಕರು ನೀವು ಕಾಲ್ ಮಾಡ್ತೀರಾ, ಲಿಂಕ್ ಕಳಿಸಿಕೊಡಿ. ದಯವಿಟ್ಟು ನೀವು ಲಿಂಕಿಗೋಸ್ಕರ ಮಾತ್ರ ಕಾಲ್ ಮಾಡುವವರಾಗಿದ್ದರೆ ಕೆಳಗೆ ಕೊಟ್ಟಿರುವಂಥ ಗ್ರೂಪಿಗೆ ಜಾಯ್ನ್ ಆಗಿ. ನಿಮಗೆ ಡೈರೆಕ್ಟ್ ಲಿಂಕು ಪ್ರತಿದಿನ ತಪ್ಪದೇ ಲಿಂಕ್ ಬರುವಂಥದ್ದಾಗಿದೆ. ಮತ್ತು ಡೈಲಿ ಸೇಮ್ ಲಿಂಕೇ ಆಗ್ತದೆ. ಒಂದು ಸಲ ನೀವು ಲಿಂಕನ್ನು ಪಡ್ಕೊಂಡ್ರೆ ಅದೇ ಲಿಂಕ್ನ ಮೂಲಕ ಅದೇ ಸಮಯದಲ್ಲಿ ನೀವು ಪ್ರತಿದಿನ ಜಾಯ್ನ್ ಆಗಬಹುದು. ಮತ್ತು ವಾಟ್ಸಪ್ ಕಾಲ್ಗಳನ್ನು ಮಾಡ್ತೀರಾ, ಹಾಗೆ ನಾರ್ಮಲ್ ಕಾಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದರಿಂದ ನಮಗೆ ಕೌನ್ಸಿಲಿಂಗ್ ಕೂಡ, ಕಷ್ಟದಲ್ಲಿ, ವೇದನೆಯಲ್ಲಿ, ಡಿಪ್ರೆಷನಲ್ಲಿ ಇರೋರಿಗೆ ಕೌನ್ಸಿಲಿಂಗ್ಗಳು ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಿಮಗೆ ಬರೀ ಈ ಮಧ್ಯರಾತ್ರಿ ಪ್ರಾರ್ಥನೆ ಕುರಿತಾಗಿ ಡೌಟ್ಸ್ಗಳಿರೋದಾದರೆ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಆ ಗ್ರೂಪ್ನಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು. ಆ ಗ್ರೂಪ್ನಲ್ಲಿ ನೀವು ತಿಳ್ಕೊಳ್ಬೋದು. ಮತ್ತು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದಾದರೆ ನೀವು ನಮ್ಮ ಜೊತೆ ಭಾಗವಹಿಸಿ. ಆಗ ನಿಮಗೆ
ಗೊತ್ತಾಗ್ತದೆ ಮತ್ತು ದೇವರ ಸಹಾಯ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಡೌಟ್ಸ್ಗಳೆಲ್ಲ ಕ್ಲಿಯರ್ ಆಗಿದೆ ಎಂದು ಭಾವಿಸ್ತೇನೆ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೇನೆ, ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ನ ಗ್ರೂಪ್ ಇದೆ, PW ಮಿಡ್ ನೈಟ್ ಪ್ರೇಯರ್ನ ಗ್ರೂಪ್ ಇದೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ. ದಯವಿಟ್ಟು ಅದನ್ನು ಮೂಲಕವಾಗಿ ನೀವು ಜಾಯ್ನ್ ಆಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಅದೇ ವಾಟ್ಸಪ್ ನಂಬರಲ್ಲಿ ನೀವು ಮೊದಲು ಟೆಕ್ಸ್ಟ್ ಮಾಡಿ ನಂತರ ಸಮಯ ತೆಗೆದುಕೊಂಡು ಕಾಲ್ ಮಾಡಬೇಕಾಗಿ ಕೇಳ್ತೇನೆ. ಪ್ರತಿದಿನ 7:30ರಿಂದ 8:30ವರೆಗೂ ನಮ್ಮ ಪ್ರಾರ್ಥನೆ ಇರ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಯೂಟ್ಯೂಬ್ನಲ್ಲೂ ಕೂಡ ಆ ಪ್ರಾರ್ಥನೆಯನ್ನು ಲೈವ್ ಆಗಿ ತೆಗೆದುಕೊಂಡು ಬರಬೇಕೆಂದು ನಾವು ಭಾವಿಸಿದ್ದೇವೆ. ಹಾಗೆ ಇವತ್ತು ಮಂಗಳವಾರ ಆಗಿತ್ತು, 11 ಗಂಟೆಯಿಂದ 2 ಗಂಟೆವರೆಗೂ ಅನೇಕ ಕುಟುಂಬಗಳಿಗೋಸ್ಕರ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಇರ್ತದೆ. ಇದೆಲ್ಲದಕ್ಕೂ ಕೂಡ ನೀವು ಜಾಯ್ನ್ ಆಗಿ ದೇವರ ಆಶೀರ್ವಾದವನ್ನು ಆತ್ಮಿಕವಾಗಿ ನೀವು ಬೆಳೆಯಬಹುದಾಗಿದೆ. ನಾವು ಅನೇಕ ಕಡೆಯಲ್ಲಿ ನಮ್ಮ ಸಮಯಗಳನ್ನು ವ್ಯರ್ಥ ಮಾಡ್ತೇವೆ. ಆದರೆ ನೋಡುವುದಾದರೆ ದೇವರ ಸಮ್ಮುಖದಲ್ಲಿ ಸ್ವಲ್ಪ 1 ಗಂಟೆ 2 ಗಂಟೆಗಳ ಕಾಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥದ್ದು, ಆರಾಧಿಸುವಂಥದ್ದು, ವಾಕ್ಯಗಳನ್ನು ಧ್ಯಾನಿಸುವಂಥದ್ದು ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ಕರ್ತನ ಆಶೀರ್ವಾದ ಉಂಟಾಗುವಂಥದ್ದಾಗಿದೆ. ಹಾಗಾದರೆ ಈಗ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗ್ತದೆ ಎಂಬುದಾಗಿ ನಾವು ಕೂಡ ಈ ಒಂದು ವಿಡಿಯೋ ಒಟ್ಟಿಗೆ ಸಂದೇಶವನ್ನು ಕೂಡ ನಾವು ಧ್ಯಾನಿಸುವುದಾದರೆ, ಮೊದಲನೇದಾಗಿ ಮಧ್ಯರಾತ್ರಿಗಳಲ್ಲಿ ನಾವು ದೇವರನ್ನು ಹುಡುಕಬೇಕು. ಮುಂಜಾನೆ ಸಮಯದಲ್ಲಿ, ಮಧ್ಯರಾತ್ರಿ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಂಜೆ, ರಾತ್ರಿ ಎಲ್ಲ ಸಮಯದಲ್ಲೂ ನಾವು ದೇವರನ್ನು ಹುಡುಕುವರಾಗಬೇಕು. ಯಾಕೆಂದರೆ ದೇವರನ್ನು ಹುಡುಕುವಾಗ ಆತನು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ನಾವು ಆತನನ್ನು ಕಂಡುಕೊಳ್ಳಬಹುದಾಗಿದೆ. ಹಾಗೆ ಆತನ ದರ್ಶನವನ್ನು ನಾವು ಅಪೇಕ್ಷಿಸುವಾಗ ನಮ್ಮ ಆತ್ಮವು ಉಜ್ಜೀವನಗೊಳ್ಳುವಂಥದ್ದಾಗಿದೆ. ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸುವಾಗ, ನಾವು ಮಧ್ಯರಾತ್ರಿ ದೇವರನ್ನು ಹುಡುಕುವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಬದಲಿಸುವ ಆತನಾಗಿದ್ದಾನೆ. ಮೊದಲನೇದಾಗಿ ನೋಡುವುದಾದರೆ ಮಧ್ಯರಾತ್ರಿಗಳಲ್ಲಿ ನಾವು ಆತನನ್ನು ಹುಡುಕಬೇಕು. ನಾವು ದೇವರ ಸಮೀಪಕ್ಕೆ ಬರಬೇಕಂತಲೇ ದೇವರು ಯಾವಾಗಲೂ ನಮ್ಮನ್ನು ಅಪೇಕ್ಷಿಸುವವರಾಗಿದ್ದಾರೆ. ಹಾಗಾದರೆ ನಾವು ದೇವರನ್ನ ಹುಡುಕುವುದಾದರೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಧೈರ್ಯ ಉಂಟಾಗ್ತದೆ. ನಮಗೆ ಆತ್ಮಿಕವಾಗಿ ಧೈರ್ಯ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ನೋವು, ಸಂಕಟ, ವೇದನೆಗಳನ್ನು ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ಗೆಲ್ಲಬೇಕು, ನಾವು ಸೋತು ಹೋಗಬಾರ್ದಂದ್ರೆ ನಮಗೆ ಆತ್ಮಿಕವಾಗಿ ಧೈರ್ಯ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದಾಗಿದೆ. ಎಷ್ಟೋ ಜನರಲ್ಲಿ ಯಾಕೆ ಸೋತು ಹೋಗ್ತಾರೆ, ಬಿದ್ದು ಹೋಗ್ತಾರೆ ಎಂಬುದಾಗಿ ನೋಡುವುದಾದರೆ ಅದಕ್ಕೆ ಕಾರಣ ಆತ್ಮಿಕವಾದ ಧೈರ್ಯ ಇಲ್ಲದೆ ಇರೋದ್ರಿಂದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಆತ್ಮಿಕವಾಗಿ ಧೈರ್ಯ ಇರುವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಕಾರ್ಯಗಳನ್ನು ಜಯ ಹೊಂದಕ್ಕೆ ಸಾಧ್ಯವಾಗ್ತದೆ. ಈ ಆತ್ಮಿಕವಾದ ಧೈರ್ಯ ದೇವರಿಂದ ಬರುವಂಥದ್ದಾಗಿದೆ. ನಾವು ನೋಡ್ತೇವೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 1ನೇ ವಚನದಲ್ಲಿ, ಇಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ನೀವು ಧೈರ್ಯ ಉಳ್ಳವರಾಗಬೇಕಂದ್ರೆ, ಕರ್ತನಿಗಾಗಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಬೇಕಾದ್ರೆ, ಬಲಯುತವಾದ ಸೇವೆ ಮಾಡಬೇಕಂದ್ರೆ, ಸೈತಾನನಿಗೆ ಎದುರಾಗಿ ನೀವು ನಿಲ್ಲಬೇಕು. ಹಾಗೆ ಕೆಟ್ಟವರ ಎದುರಾಗಿ, ರೋಗಗಳ ಎದುರಾಗಿ ನೀವು ನಿಲ್ಲಬೇಕೆಂದರೆ ನಿಮಗೇನು ಬೇಕು? ಆತ್ಮಿಕವಾದ ಧೈರ್ಯ ಬೇಕು. ನಮ್ಮ ಕರ್ತನು ನಮಗೆ ಕೊಟ್ಟಿರುವ ಆತ್ಮ ಭಯಪಡುವ ಆತ್ಮ ಅಲ್ಲ, ಅಥವಾ ಹೇಡಿಯ ಆತ್ಮ ಅಲ್ಲ. ನಮ್ಮನ್ನು ದೇವರು ಕೊಟ್ಟಿರುವಂಥ ಆತ್ಮ ಯಾವುದಾಗಿದೆ ಅಂದರೆ ಬಲವುಳ್ಳ ಆತ್ಮವಾಗಿದೆ. ಬಲವುಳ್ಳ ಆತ್ಮವು ನಮ್ಮಲ್ಲಿ ಬರುವಾಗ ಅದು ನಮ್ಮನ್ನು ಪ್ರೋತ್ಸಾಹಿಸುವಂಥದ್ದಾಗಿದೆ, ಆಧರಿಸುವಂಥದ್ದಾಗಿದೆ, ಬಲಪಡಿಸುವಂಥದ್ದಾಗಿದೆ. ನೀವು ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸುವಾಗ ನೀವು ಆತ್ಮಿಕವಾಗಿ, ನಿಮ್ಮ ಆತ್ಮೀಯ ಮನುಷ್ಯನು ಧೈರ್ಯವನ್ನು ಗೊಳ್ಳುವ ಆತನಾಗಿದ್ದಾನೆ. ಮನುಷ್ಯನಿಗೆ ನೋಡುವುದಾದರೆ 3 ಮಂಡಲಗಳಲ್ಲಿ ನಾವು ವಾಸಿಸುವವರಾಗಿದ್ದೇವೆ. ಮನುಷ್ಯನಿಗೆ 3 ರೀತಿಯಾದ ಮಂಡಲ ಇದೆ. ಹೇಗೆ 3 ಆಕಾಶ ಎಲ್ಲವೂ ಕೂಡ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ 3 ಒಳಗೊಂಡಿದೆಯೋ, ಅದೇ ರೀತಿಯಾಗಿ ಮನುಷ್ಯನು ಕೂಡ ಶರೀರ, ಆತ್ಮ, ಪ್ರಾಣ ಎಂಬುದಾಗಿ 3 ಮಂಡಲಗಳೊಟ್ಟಿಗೆ ನಾವು ವಾಸಿಸ್ತಾ ಇದ್ದೇವೆ. ಈ ಶರೀರ ಅನ್ನುವಂಥದ್ದು ನಮಗೆ ಯಾವುದರ ವಿಷಯವಾಗಿ ಜ್ಞಾನ ಕೊಡ್ತದೆ ಎಂಬುದಾಗಿ ನೋಡುವುದಾದರೆ, ನಮಗೆ ಈ ಲೋಕದ ವಿಷಯವಾದ ತಿಳುವಳಿಕೆಯನ್ನು ಕೊಡುವಂಥದ್ದೇ ಶರೀರವಾಗಿದೆ. ಹಾಗೆ ಎರಡನೇದಾಗಿ ಪ್ರಾಣ ಯಾವುದರ ವಿಷಯವಾಗಿ ತಿಳುವಳಿಕೆ ಕೊಡ್ತದೆ ಎಂಬುದಾಗಿ ನೋಡುವುದಾದರೆ, ನಮ್ಮ ಕುರಿತಾಗಿ, ನಮ್ಮ ಒಳಗಿನ ಕುರಿತಾಗಿ ತಿಳುವಳಿಕೆಯನ್ನು ಕೊಡುವಂಥದ್ದೇ ಪ್ರಾಣ ಆಗಿದೆ. ಹಾಗೆ ಮೂರನೇದಾಗಿ ಆತ್ಮ. ಈ ಆತ್ಮವು ಯಾವುದರ ಕುರಿತಾಗಿ ತಿಳುವಳಿಕೆ ಕೊಡ್ತದೆ ಅಂದರೆ ದೇವರ ಕುರಿತಾಗಿರುವ ತಿಳುವಳಿಕೆಯನ್ನು ನಮಗೆ ಕೊಡುವಂಥದ್ದಾಗಿದೆ. ಈ ಆತ್ಮ ಇಚ್ಛಿಸುವಂಥದ್ದು ಯಾವಾಗಲೂ ದೇವರ ಸಹವಾಸ, ದೇವರ ಅನ್ಯೂನತೆ. ಈ ಆತ್ಮದಲ್ಲಿಯೇ ಇವತ್ತು ಅನೇಕರಿಗೆ ಧೈರ್ಯ ಇಲ್ಲ.
ಈ ಆತ್ಮದಲ್ಲಿ ಧೈರ್ಯ ಇರುವಾಗ ಮಾತ್ರವೇ ನಾವು ದೇವರ ಸಮ್ಮುಖದಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಾಧ್ಯ. ನಾವು ಕೆಲವೊಮ್ಮೆ ಯಾಕೆ ಬಿದ್ದು ಹೋಗ್ತೇವೆ ಗೊತ್ತಾ? ಆತ್ಮದಲ್ಲಿ ಧೈರ್ಯ ಕಡಿಮೆ ಆಗೋದು ಯಾವಾಗ ಅಂದರೆ, ದೇವರ ಸಂಗಡದಲ್ಲಿ, ದೇವರ ಸಹವಾಸದಲ್ಲಿ ನಾವು ಇರದೆ, ನಮ್ಮ ಆತ್ಮನನ್ನು ದೇವರೊಟ್ಟಿಗೆ ನಾವು ಅನ್ಯೂನ್ಯವಾಗಿ ಇರಲಿಕ್ಕೆ ಬಿಡದೆ ಇರುವಾಗ ನಮ್ಮ ಆತ್ಮ ಬಲಹೀನವಾಗ್ತದೆ. ಶರೀರ ಯಾವಾಗ ಬಲ ಹೊಂದುತ್ತದೆ ಅಂದರೆ, ಲೋಕದ ವಿಚಾರಗಳು, ಲೋಕದ ಕಾರ್ಯಗಳಿಗೆ ಶರೀರವನ್ನು ನಾವು ಒಪ್ಪಿಸಿಕೊಡುವಾಗ ಶರೀರ ಆಟೋಮೆಟಿಕ್ ಆಗಿ ಬಲ ಹೊಂದುತ್ತದೆ. ಪ್ರಾಣ ಅನ್ನುವಂಥದ್ದು ಯಾವುದರ ವಿಷಯವಾಗಿ ಯೋಚಿಸ್ತದೆ ಅಂದರೆ, ನಮ್ಮ ಕುರಿತಾಗಿ ಬರೀ ಸ್ವಾರ್ಥತೆ, ನಮಗೇನು ಬೇಕೋ, ನಮಗೆ ಯಾವುದು ಲಾಭಕರವಾಗಿರ್ತದೆ, ಯಾವುದು ನಮಗೆ ತೊಂದರೆ ಕೊಡದೇ ಇರುವಂಥದ್ದಾಗಿದೆ, ಸ್ವಾರ್ಥತೆಯ ವಿಷಯವಾಗಿ ಈ ಒಂದು ಪ್ರಾಣ ಯಾವಾಗಲೂ ನಮ್ಮ ಕುರಿತಾಗಿ ಚಿಂತೆ ಮಾಡ್ತದೆ. ನಮ್ಮ ಕುರಿತಾಗಿ ನಾವು ಹೇಗಿರಬೇಕು, ನಾವು ಹೇಗೆ ಹಣ ಸಂಪಾದನೆ ಮಾಡಬೇಕು, ಬೇರೊಬ್ಬರಿಗೆ ಏನಾದರೂ ಪರವಾಗಿಲ್ಲ, ಬಟ್ ನಾವು ಮಾತ್ರ ಚೆನ್ನಾಗಿರಬೇಕು ಎಂಬುದಾಗಿ ತಿಳಿಸುವಂಥದ್ದೇ ಈ ಪ್ರಾಣ ಆಗಿದೆ. ಆತ್ಮನು ಹಾಗಲ್ಲ. ಈ ಆತ್ಮನು ಯಾಕೆ ವಿಭಿನ್ನವಾಗಿ ಯೋಚಿಸ್ತಾನೆ ಅಂದರೆ, ಈ ಆತ್ಮ ಬಂದಿರುವಂಥದ್ದು ಪರಲೋಕದಿಂದ. ಈ ಆತ್ಮ ಯಾರದ್ದಾಗಿದೆ ಅಂದರೆ ದೇವರದ್ದಾಗಿದೆ. ಇದಕ್ಕೆ ಯಾರ ಸಹವಾಸ ಬೇಕಂದರೆ ದೇವರ ಸಹವಾಸ ಬೇಕು. ನೋಡಿ, ನಾವು ಮನಸ್ಸಾಕ್ಷಿ ಎಂದು ಹೇಳ್ತೇವೆ. ಈ ಮನಸ್ಸಾಕ್ಷಿ ಎನ್ನುವಂಥದ್ದು ಮನುಷ್ಯನ ಒಳಗಿನ ಆಲೋಚನೆಗಳಲ್ಲ. ಈ ಮನಸ್ಸಾಕ್ಷಿ ಎನ್ನುವಂಥದ್ದು ಆತ್ಮವಾಗಿದೆ. ಈ ಆತ್ಮವು ನಮ್ಮನ್ನು ಅನೇಕ ಸಮಯದಲ್ಲಿ ನಾವು ತಪ್ಪು ಮಾಡುವಾಗ, ನಾವು ದಾರಿ ತಪ್ಪುವಾಗ ನಮ್ಮನ್ನು ಎಚ್ಚರಿಸ್ತದೆ. ಈ ಆತ್ಮದಲ್ಲಿ ನಮಗೆ ಎಚ್ಚರಿಕೆ ಉಂಟಾಗ್ತಾ ಇಲ್ಲ ಅಂದರೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಆತ್ಮನನ್ನು ನೀವು ನಂದಿಸಿ ಬಿಟ್ಟಿದ್ದೀರಾ, ನಿಮ್ಮಲ್ಲಿರುವ ಮನಸ್ಸಾಕ್ಷಿನ ನೀವು ಸಾಯಿಸಿಕೊಂಡಿದ್ದೀರಾ. ಮನಸ್ಸಾಕ್ಷಿ ನಿಮಗೆ ಚುಚ್ತಾ ಇಲ್ಲ, ನೀವು ತಪ್ಪು ಮಾಡುವಾಗ ಎಚ್ಚರಿಸ್ತಾ ಇಲ್ಲ ಅಂತ ಹೇಳುವುದಾದರೆ, ನಿಮ್ಮ ಮನಸ್ಸಾಕ್ಷಿ ನಿಮ್ಮಲ್ಲಿ ಸತ್ತು ಹೋಗಿದೆ. ಯಾಕೆ ಸತ್ತು ಹೋಗಿದೆ ಅಂದರೆ, ಅನೇಕ ಸಮಯದಲ್ಲಿ ಅದು ನಿಮ್ಮನ್ನು ಎಚ್ಚರಿಸುವಾಗ ನೀವು ಅದರ ಮಾತನ್ನು ವಿಧೇಯತೆ ತೋರಿಸದೆ, ಅದಕ್ಕೆ ಒಳಪಡದೆ ಇರುವಾಗ, ನಿಮ್ಮ ಶರೀರದ ವಿಷಯದಲ್ಲಿ, ನಿಮ್ಮ ಶಾರೀರಿಕವಾದ ಪಾಪಗಳಲ್ಲಿಯೇ ನೀವು ಹೆಚ್ಚು ಮನಸ್ಸು ಕೊಡುವಾಗ ಮನಸ್ಸಾಕ್ಷಿ ಎನ್ನುವಂಥದ್ದು ಸತ್ತಂತಹ ಪರಿಸ್ಥಿತಿಯಲ್ಲಿ ಉಂಟಾಗುವಂಥದ್ದಾಗಿದೆ. ನಾವು ನೋಡ್ತೇವೆ, ಒಂದು ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸುವುದು ಮೊದಲು ಯಾವುದಾಗಿದೆ ಅಂದರೆ ನಮ್ಮ ಮನಸ್ಸಾಕ್ಷಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಮನಸ್ಸಾಕ್ಷಿ ಅನ್ನುವಂಥದ್ದು ಇದ್ದೇ ಇರ್ತದೆ. ಯಾಕೆಂದರೆ ಈ ಮನಸ್ಸಾಕ್ಷಿ ಅಥವಾ ಈ ಆತ್ಮ ಅನ್ನುವಂಥದ್ದು ದೇವರಿಂದ ಬಂದಿರುವಂಥದ್ದಾಗಿದೆ. ಪ್ರತಿಯೊಂದು ಮನುಷ್ಯನನ್ನು ಉಂಟು ಮಾಡಿರೋದು ದೇವರೇ ಆಗಿರೋದ್ರಿಂದ ಈ ಮನಸ್ಸಾಕ್ಷಿ ಎನ್ನುವಂಥದ್ದು ಯಾವಾಗಲೂ ನಮಗೆ ಒಳ್ಳೆಯ ವಿಚಾರವನ್ನು, ಒಳ್ಳೆಯದನ್ನೇ ಹೇಳುವಂಥದ್ದಾಗಿದೆ. ಆದರೆ ನಮ್ಮ ಶರೀರ ಪ್ರಾಣ ಏನು ಮಾಡ್ತದೆ ಎಂಬುದಾಗಿ ನೋಡುವುದಾದರೆ, ನಾವು ಅದರ ಮಾತನ್ನು ಕೇಳದೆ ಈ ಲೋಕದ ಕಾರ್ಯಗಳನ್ನು, ಈ ಲೋಕದಲ್ಲಿರುವ ಕಣ್ಣಿನ ಆಶೆ ಆಗಿರ್ಬೋದು, ಬದುಕು ಬಾಳಿನ ಡಂಬವಾಗಿರಬಹುದು, ಅದೇ ರೀತಿಯಾಗಿ ನೋಡುವುದಾದರೆ ಶರೀರದ ಆಸೆಗಳನ್ನು ಪೂರೈಸಲಿಕ್ಕೆ ಪ್ರಯತ್ನಿಸ್ತಾ ಇರ್ತದೆ. ನಾವು ಪಾಪದಲ್ಲಿ ಬೀಳುವಾಗ ನಮ್ಮನ್ನು ಈ ಮನಸ್ಸಾಕ್ಷಿನಂಥದ್ದು ಚುಚ್ಚುತ್ತದೆ. ಕೆಡುಕರು ನಮಗೆ ವಿರುದ್ಧವಾಗಿ ನಿಲ್ಲುವಾಗ ಅವರನ್ನು ಎದುರಿಸಲು ನಮಗೆ ಕೆಲವೊಮ್ಮೆ ಧೈರ್ಯ ಇರೋದಿಲ್ಲ. ಆದುದರಿಂದ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ದೇವರ ವಾಕ್ಯದಿಂದ, ಅದೇ ರೀತಿಯಾಗಿ ಪರಿಶುದ್ಧ ಆತ್ಮನಿಂದ ತೊಳಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿ, ಯಥಾರ್ಥ ಹೃದಯ ಉಳ್ಳವರಾಗಿ ನಾವು ದೇವರ ಬಳಿಗೆ ಬರಬೇಕು. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಮನಸ್ಸಾಕ್ಷಿ ನಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳಬಾರದು. ನಮ್ಮ ಮನಸ್ಸಾಕ್ಷಿ ನಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳುವಾಗ ಕೆಡುಕನನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿಯೇ ಬಲಹೀನತೆ, ನಮ್ಮಲ್ಲಿಯೇ ತಪ್ಪನ್ನು ಇಟ್ಟುಕೊಂಡು ನಾವು ಹೇಗೆ ಸೈತಾನನನ್ನು ಎದುರಿಸಿ ನಿಲ್ಲಲು ಸಾಧ್ಯವಾಗ್ತದೆ? ಖಂಡಿತವಾಗಿಯೂ ದುಷ್ಟನನ್ನು ಎದುರಿಸಬೇಕು. ಕೆಡುಕನ ಅಗ್ನಿ ಬಾಣಗಳನ್ನು ನಾವು ಜಯ ಹೊಂದಬೇಕಂದ್ರೆ ನಮ್ಮಲ್ಲಿ ಈ ಪಾಪ ಆಗಲಿ ಅಥವಾ ತಪ್ಪಿತಸ್ಥ ಮನೋಭಾವನೆ ಆಗಲಿ ಇವುಗಳು ಇಟ್ಟುಕೊಂಡು ನಾವು ದುಷ್ಟನನ್ನು ಎದುರಿಸಲು ನಮಗೆ ಧೈರ್ಯನೇ ಬರೋದಿಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನದಲ್ಲಿ ವಾಕ್ಯವು ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವವರಾಗಿದ್ದೇವೆ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನಿನ್ನ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ನಾವು ದೇವರ ಬಳಿಗೆ ಬರೋಣ. ಹಾಗಾದರೆ ನಿಮ್ಮ ಮನಸ್ಸಾಕ್ಷಿ ಇಂದು ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾ ಇದೆಯಾ? ಅಥವಾ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಒಳಗೆ ಹೇಗಿದೆ? ಪರೀಕ್ಷೆ ಮಾಡಿಕೊಳ್ಳಿ.
ನೋಡಿ, ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಆತ್ಮಿಕವಾಗಿ ಧೈರ್ಯ ಉಂಟಾಗ್ತದೆ. ಅದರಲ್ಲೂ ಮಧ್ಯರಾತ್ರಿಯಲ್ಲಿ ನಾವು ಪ್ರಾರ್ಥಿಸುವಾಗ, ಈ ಮಧ್ಯರಾತ್ರಿ 3 ಗಂಟೆಯಿಂದ 4:15 ಪ್ರಾರ್ಥನೆಯನ್ನು ಏನೆಂಬುದಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ, ಅಂಧಕಾರ ಬಲಗಳನ್ನು ಮುರಿಯುವಂತಹ ಅಂಧಕಾರ ಶಕ್ತಿಗಳು ಎಷ್ಟೋ ಸಮಯದಲ್ಲಿ ಮಾಟಮಂತ್ರಗಳಾಗಿರ್ಬೋದು, ದುಷ್ಟನು ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಅನೇಕ ಪ್ರೇರೇಪಣೆಗಳನ್ನು, ಅನೇಕ ಕಾರ್ಯಗಳನ್ನು ಈ ಸಮಯದಲ್ಲಿ ಉಂಟಾಗ್ತಾ ಇರ್ತದೆ. ನಮಗೆ ತಿಳಿಯದೇ ಇರುವಂತಹ ಮಂಡಲಗಳಲ್ಲಿ ದುಷ್ಟನು ಕಾರ್ಯ ಮಾಡ್ತಾ ಇರ್ತಾನೆ. ಇವುಗಳನ್ನು ಮುರಿಬೇಕಂದ್ರೆ ನಮಗೆ ಆತ್ಮಿಕವಾಗಿ ಧೈರ್ಯ ಬೇಕು. ನೋಡಿ, ಕುಟುಂಬದಲ್ಲಿ ಇವತ್ತು ಅನೇಕ ಸಮಸ್ಯೆ ಬರ್ತಾ ಇದೆ, ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕುಟುಂಬವನ್ನು ಕಟ್ಟಬೇಕು, ಸಮಸ್ಯೆನ ನಿಭಾಯಿಸಬೇಕು, ಸಮಸ್ಯೆ ಮಧ್ಯದಲ್ಲಿ ನಿಲ್ಲಬೇಕಂದ್ರೆ ನಮಗೆ ನಿಜವಾಗ್ಲೂ ಆತ್ಮಿಕವಾದ ಧೈರ್ಯ ಬಹಳವಾಗಿ ಬೇಕು. ಮತ್ತೆ ನೋಡುವುದಾದರೆ ಅಪೊಸ್ತಲ ಕೃತ್ಯ 24ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರ ವಿಷಯದಲ್ಲೂ ಮತ್ತು ಮನುಷ್ಯರ ವಿಷಯದಲ್ಲೂ ನಿರ್ದೋಷಿ ಎಂಬ ಸಾಕ್ಷಿ ಹೇಳುವ ಮನಸ್ಸು ನಮಗಿರಬೇಕು. ಹಾಗಾದರೆ ಮನಸ್ಸಾಕ್ಷಿ ಎಂದರೇನು ಎಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. ನಿಮ್ಮಲ್ಲಿ ಪ್ರಶ್ನೆನೂ ಇರ್ಬೋದು. ನಾವು ಪಾಪ ಮಾಡುವಾಗ ಅದು ನಮ್ಮ ವಿರುದ್ಧವಾಗಿ ತಿರುಗಿ ಬೀಳುತ್ತದೆ. ಆ ವಿರುದ್ಧವಾಗಿ ತಿರುಗಿ ಬೀಳೋದು ಮಾತ್ರ ಅಲ್ಲ, ಅದು ನಮ್ಮ ಹೃದಯವನ್ನು ಚುಚ್ಚುವಂಥದ್ದಾಗಿದೆ. ಎಷ್ಟೋ ಜನರಲ್ಲಿ ಪಶ್ಚಾತ್ತಾಪಕ್ಕೂ ಮತ್ತು ಏನೆಂಬುದಾಗಿ ನೋಡುವುದಾದರೆ ತಪ್ಪಿತಸ್ಥ ಮನೋಭಾವನೆಗೂ ವ್ಯತ್ಯಾಸ ಇದೆ. ಪಶ್ಚಾತ್ತಾಪ ಪಡುವ ಮನಸ್ಸಿನಲ್ಲಿ ಒಂದು ಸಂತೋಷ, ಸಮಾಧಾನ, ಶಾಂತಿ ಇರ್ತದೆ. ತಪ್ಪಿತಸ್ಥ ಮನೋಭಾವನೆ ಇರುವಂಥ ಹೃದಯದಲ್ಲಿ ಮನಸ್ಸಾಕ್ಷಿ ಯಾವಾಗಲೂ ಚುಚ್ಚುತ್ತಾ ಇರ್ತದೆ. ಆ ಮನಸ್ಸೇ ತಪ್ಪಿತಸ್ಥ ಮನೋಭಾವನೆಯುಳ್ಳ ಮನಸ್ಸು. ನಾವು ಪಾಪದಲ್ಲಿ ಮುಂದುವರಿಯುತ್ತಾ ಹೋದರೆ ನಮ್ಮ ಮನಸ್ಸಾಕ್ಷಿ ಮುಂಡಾಗ್ಬಿಡ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಂದು ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ, ನಾವು ದೇವರನ್ನ ಪ್ರೀತಿಸಿ ಆತನಿಗೆ ಮೆಚ್ಚುಗೆ ಆದದ್ದನ್ನೇ ಮಾಡುವಾಗ ಆತನು ನಮ್ಮ ಎಲ್ಲ ವಿಷಯಗಳ ಬಗ್ಗೆ ಚಿಂತಿಸುವ ಆತನಾಗಿದ್ದಾನೆ. ಆದುದರಿಂದ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಬಾಧಿಸುವುದಿಲ್ಲ ಮತ್ತು ರಕ್ಷಣೆಯ ಆನಂದವು ನಮ್ಮಲ್ಲಿ ಉಂಟಾಗ್ತದೆ. ಅದ ಕಾರಣ ಒಂದು ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇರೋದಿಲ್ಲ. ಹಾಗಾದರೆ ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ನಮಗೆ ಧೈರ್ಯ ಬೇಕು, ನಮ್ಮ ಮನಸ್ಸಿನಲ್ಲಿ ಧೈರ್ಯ ಬೇಕೆಂಬುದಾಗಿ ನೋಡುವುದಾದರೆ ಮೊದಲು ಕರ್ತನ ಪ್ರೀತಿ ನಮ್ಮಲ್ಲಿರಬೇಕು. ಈ ಕರ್ತನ ಪ್ರೀತಿ ನಮ್ಮ ಆತ್ಮವು ಬಲಗೊಳ್ಳಬೇಕು, ಆತ್ಮದಲ್ಲಿ ನಾವು ನಡೆಸಲ್ಪಡಬೇಕೆಂಬುದಾಗಿರುವುದಾದರೆ ದೇವರೊಟ್ಟಿಗೆ ಹೆಚ್ಚಾದ ಸಹವಾಸ ಅನ್ಯೂನ್ಯತೆಯಲ್ಲಿ ಇರಬೇಕು. ಈಗ ನಾವು ನೋಡ್ತೇವೆ, ನಾವು ಆಲ್ರೆಡಿ ಶರೀರದಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆದ ಕಾರಣ ಶರೀರ ಅನ್ನುವಂಥದ್ದು ಲೋಕಕ್ಕೆ ಬೇಗ ಆಕರ್ಷಣೆ ಹೊಂದಿಕೊಳ್ಳುತ್ತದೆ. ಪ್ರಾಣ ಅನ್ನುವಂಥದ್ದು ನಮ್ಮ ಶರೀರದ ಅಥವಾ ನಮ್ಮ ಕುರಿತಾಗಿ ಹೆಚ್ಚು ಚಿಂತೆ ಮಾಡ್ತಾ ಇರ್ತದೆ. ಆದರೆ ಆತ್ಮವು ಅದೇ ರೀತಿಯಾಗಿ ದೇವರ ಕುರಿತಾಗಿ ಚಿಂತೆ ಮಾಡುವಾಗ ಆ ಆತ್ಮಕ್ಕೆ ದೇವರ ಸಹವಾಸ ಬೇಕು. ಅದಕ್ಕೆ ಆತ್ಮ ಯಾವಾಗಲೂ ಹೇಳ್ತಿರ್ತದೆ. ಎಷ್ಟೋ ಸಮಯದಲ್ಲೇ ನಿಮಗೂ ಈ ಅನುಭವ ಆಗಿರುತ್ತೆ, ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಮಧ್ಯರಾತ್ರಿಯಲ್ಲಿ ದೇವರನ್ನ ಸ್ತುತಿಸಬೇಕೆಂಬುದಾಗಿ ನಿಮ್ಮ ಆತ್ಮ ಹಂಬಲಿಸ್ತಾ ಇರ್ತದೆ. ಆದರೆ ಶರೀರ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ, ಇನ್ನೊಂದು ಸ್ವಲ್ಪ ಹೊತ್ತು, ಇವತ್ತು ನೀನು ಟಯರ್ಡ್ ಆಗಿದೆ, ಅನೇಕ ವಿಷಯಗಳನ್ನು ನಿಮ್ಮ ಶರೀರ ಏನು ಮಾಡ್ತದೆ, ನಿಮ್ಮ ಪ್ರಾರ್ಥನೆ ಮಾಡದಂತೆ, ನೀವು ಪ್ರಾರ್ಥನೆಯಲ್ಲಿ ಬೆಳೆಯದಂತೆ, ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಟುಕೊಳ್ಳದಂತೆ ನಿಮ್ಮನ್ನು ಅಡ್ಡಿ ಮಾಡ್ತಾ ಇರ್ತದೆ. ಎಷ್ಟೋ ಸಮಯದಲ್ಲಿ ಹೌದು, ನನ್ನ ವಾಕ್ಯಗಳನ್ನು ಧ್ಯಾನಿಸಬೇಕು, ಮಧ್ಯರಾತ್ರಿಗಳಲ್ಲಿ ಎದ್ದು ದೇವರ ವಾಕ್ಯವನ್ನು ಓದಬೇಕು, ದೇವರನ್ನು ಆರಾಧಿಸಬೇಕೆಂಬುದಾಗಿರುವಾಗ ಅಯ್ಯೋ ಈ ಸಮಯದಲ್ಲಿ ಓದೋದು ಬೇಡ, ಕಣ್ಣು ನೋವ್ತಾ ಇದೆ, ತಲೆನೋವು ಬರ್ತಾ ಇದೆ, ಹೀಗೆ ಶರೀರ ಅನೇಕ ನೆಪಗಳನ್ನು ಹೇಳ್ತದೆ. ಅದಕ್ಕೆ ಗಲಾತ್ಯ ಪತ್ರಿಕೆಯಲ್ಲಿ ಶರೀರ ಆತ್ಮ ಒಂದಕ್ಕೊಂದು ಹೋರಾಡ್ತದೆ. ಯಾಕೆ ಹೋರಾಡ್ತದೆ? ಈ ಶರೀರ ಬಯಸುವಂಥದ್ದು ಈ ಲೋಕ ಸಂಬಂಧವಾದ ವಿಷಯಗಳು, ಆದರೆ ಆತ್ಮ ಬಯಸುವಂಥದ್ದು ಪರಲೋಕ ಸಂಬಂಧವಾದ ವಿಷಯಗಳಾಗಿದೆ. ಸಹೋದರ ಸಹೋದರಿಯರೇ, ಹಾಗಾದರೆ ನಮ್ಮ ಶರೀರದ ಇಚ್ಛೆ ಜಯಿಸಬೇಕಂದ್ರೆ ನಮ್ಮ ಆತ್ಮ ಬಲಗೊಳ್ಳಬೇಕು. ಆತ್ಮ ಬಲಗೊಳ್ಳಬೇಕಂದ್ರೆ ನೀವು ದೇವರ ಸಹವಾಸದಲ್ಲಿರಬೇಕು. ಆತ್ಮ ಬಲಗೊಳ್ಳುವಾಗ ಅದು ಪ್ರಾಣವನ್ನು ಮೀರಿ ಮತ್ತು ಶರೀರವನ್ನು ಮೀರಿ ಬಲಗೊಳ್ಳುತ್ತದೆ. ಆಗ ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲ ಸಮಸ್ಯೆಯನ್ನು ನೀವು ಜಯದಲ್ಲಿ ಹೊಂದಿಕೊಂಡು ನೀವು ಆತ್ಮೀಕವಾಗಿ ಪ್ರಬುದ್ಧ ಹಾಗೆ ದೇವರ ಶಿಷ್ಯರಾಗಿ ನೀವು ಮಾರ್ಪಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನೀವು ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ, ಬೆಳವಣಿಗೆಯ ಹಂತವನ್ನು ತಲುಪಲಿಕ್ಕೆ ಇದು ಸಾಧ್ಯವಾಗ್ತದೆ. ಎಷ್ಟೋ ಜನರಲ್ಲಿ ಧೈರ್ಯ ಇಲ್ಲದೇನೆ ತಮ್ಮ ಜೀವಿತವನ್ನೇ ಕಳ್ಕೊಂಡಿದ್ದಾರೆ. ಯೇಸುಸ್ವಾಮಿನ ನಂಬಿಯೂ ಕೂಡ ಕುಟುಂಬ ಒಡೆದೋಗ್ತಾ ಇದೆ. ಯೇಸುಸ್ವಾಮಿನ ನಂಬಿಯೂ ಕೂಡ ರೋಗದಲ್ಲಿ, ವೇದನೆಯಲ್ಲಿ, ಕಷ್ಟಗಳಲ್ಲಿ ನಿಂತುಕೊಳ್ಳಲಾಗದೆ ಪ್ರಾಣಗಳನ್ನು ಕಳೆದುಕೊಳ್ಳುವವರು ಎಷ್ಟೋ ಜನ ಇದ್ದಾರೆ. ಆದರೂ ಕೂಡ ಎಷ್ಟೋ ಸಮಯದಲ್ಲಿ ಇನ್ನೂ ಕೆಲವರಿರ್ತಾರೆ, ಅವರ ಜೀವಿತದಲ್ಲಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ದೃಢವಾಗಿ ನಿಂತುಕೊಳ್ತಾರೆ. ಅದು ಅವರ ಬಲ, ಅವರ ಸಾಮರ್ಥ್ಯ, ಅವರ ಜ್ಞಾನ ಅಲ್ಲ, ದೇವ ಬಲ, ದೇವ ಸಾಮರ್ಥ್ಯ, ದೇವರ ಜ್ಞಾನವಾಗಿದೆ. ಗೋಲಿಯಾತನ ಮುಂದೆ ನಿಲ್ಲುವಾಗ ದಾವೀದನ ಜೀವಿತದಲ್ಲಿ ನೋಡಬಹುದು,
ಅವನಿಗೆ ಜ್ಞಾನ ಆಗಲಿ, ಅವನಿಗೆ ಸಾಮರ್ಥ್ಯ ಆಗಲಿ, ಶಕ್ತಿ ಇರಲಿಲ್ಲ. ಆದರೆ ಅವನ ಆತ್ಮದಲ್ಲಿ ಒಂದು ಧೈರ್ಯ ಆಯಿತು. ಆ ಆತ್ಮದಲ್ಲಿ ಧೈರ್ಯ ಹೇಗೆ ಬಂತಂದರೆ, ಅವನು ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇದ್ದನು, ಯಾವಾಗಲೂ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿದ್ದನು. ಅದಕ್ಕೆ ಅವನ ಪ್ರಾಣಕ್ಕೂ ಮೀರಿ, ಶರೀರಕ್ಕೂ ಮೀರಿ ಅವನ ಆತ್ಮ ಬಲಗೊಂಡಿತ್ತು. ಇವತ್ತು ನಮ್ಮ ಆತ್ಮ ಬಲಗೊಳ್ಳಲಿಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಆತ್ಮವನ್ನು ಇನ್ನೂ ಕುಗ್ಗಿಸ್ತಾ ಇದ್ದೇವೆ. ನಮ್ಮ ಆತ್ಮವನ್ನು ಇನ್ನೂ ನಾವು ದೇವರಿಂದ ದೂರಪಡಿಸ್ತಾ ಇದ್ದೇವೆ. ದೇವರ ಸಹವಾಸವನ್ನು ಬಯಸುವುದೇ ಆತ್ಮ ಆಗಿದೆ. ಶುದ್ಧಾತ್ಮನು ನಮ್ಮ ಆತ್ಮದೊಟ್ಟಿಗೆ ಐಕ್ಯವಾಗುವಾಗ ನಾವು ಬಲ ಹೊಂದಿ ಎಲ್ಲ ವಿಷಯಗಳಲ್ಲೂ ಜಯ ಹೊಂದುತ್ತೇವೆ. ಇದು ದುಷ್ಟನಾದ ಸೈತಾನನಿಗೆ ಗೊತ್ತು. ಆದ ಕಾರಣವೇ ನಮ್ಮನ್ನು ಶಾರೀರಿಕವಾಗಿದ್ದ ವಿಷಯಗಳಲ್ಲಾಗಿರ್ಬೋದು, ಹಾಗೆಯೇ ಅನೇಕ ಲೋಕದ ಕಾರ್ಯಗಳಲ್ಲಿ ನಮ್ಮನ್ನು ಬೀಳಿಸಿ ನಾವು ಆಕರ್ಷಣೆಗೊಳಗಾಗುವಂತೆ ಏನು ಮಾಡ್ತಾನೆ? ದೇವರ ಪ್ರೀತಿಯಿಂದ ದೂರಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಆದರೆ ಯಾವಾಗ ನೀವು ಆತ್ಮಿಕವಾಗಿ ಬೆಳಿತೀರಾ, ಆತ್ಮಿಕವಾಗಿ ನೀವು ಗ್ರೋ ಆಗ್ತೀರಾ, ಆಗ ನಿಮ್ಮ ಜೀವಿತದಲ್ಲಿ ಇವುಗಳನ್ನು ಗ್ರಹಿಸಿ ಜಯ ಹೊಂದಲು ಆತ್ಮನು ಜ್ಞಾನ ಕೊಡ್ತಾರೆ. ನಿಮ್ಮ ಆತ್ಮನಿಗೆ ದೇವರ ಆತ್ಮನು ಐಕ್ಯವಾಗುವಾಗ, ನಿಮ್ಮ ಆತ್ಮದೊಟ್ಟಿಗೆ ದೇವರ ಆತ್ಮನು ಐಕ್ಯವಾಗುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ದಾವೀದನ ಜೀವಿತದಲ್ಲಿ ಆಗಿದ್ದು, ಅದೇ ಎಲಿಯನ ಜೀವಿತದಲ್ಲಾಗಿದ್ದು. ಅದನ್ನೇ ನಾವು ಯೆಹೋಶುವನ ಜೀವಿತ, ಮೋಶೆಯ ಜೀವಿತಗಳನ್ನು ನೋಡ್ತೇವೆ, ದಾನಿಯೇಲನ ಜೀವಿತ, ಅಪೋಸ್ತಲರ ಜೀವಿತಗಳಲ್ಲಿ ನೋಡುವಾಗ ಪೇತ್ರನನ್ನು ನೋಡಿರಿ. ಯೇಸುಸ್ವಾಮಿಯೊಟ್ಟಿಗಿದ್ದರೂ ಕೂಡ ಅವರಿಗೆ ಧೈರ್ಯ ಇರಲಿಲ್ಲ. ಆದರೆ ಯಾವಾಗ ಅವರ ಆತ್ಮದೊಟ್ಟಿಗೆ ಪರಿಶುದ್ಧ ಆತ್ಮನ ಬಲ ಬಂತೋ ಅವರು ಧೈರ್ಯಗೊಂಡು ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರು ಹೇಳಲಿಕ್ಕೆ ಕಾರಣ ಏನಂದರೆ ಅವರ ಆತ್ಮದಲ್ಲಿ ಬಂದಂಥ ಧೈರ್ಯ. ಇವತ್ತು ನಿಮ್ಮ ಆತ್ಮದಲ್ಲಿ ಧೈರ್ಯ ಇಲ್ಲದೆ ಇರೋದಕ್ಕೇನೆ ಲೌಕಿಕವಾಗಿ ಬರುವಂತಹ ಶೋಧನೆಗಳಲ್ಲಿ, ಲೌಕಿಕವಾಗಿ ಬರುವಂತಹ ಕಷ್ಟ ಸಂಕಟಗಳಲ್ಲಿ ಬಿದ್ದು ಹೋಗ್ತಾ ಇದ್ದೀರಾ. ಆತ್ಮಿಕವಾಗಿ ಧೈರ್ಯ ಇಲ್ಲದೆ ಇರುವುದಕ್ಕೆ ಆತ್ಮಿಕ ಮಂಡಲಗಳಲ್ಲಿ ಬರುವಂಥ ಯುದ್ಧಗಳನ್ನು ನೋಡಿ, ಶೋಧನೆಗಳನ್ನು ನೋಡಿ ಬಿದ್ದು ಹೋಗ್ತಾ ಇದ್ದೀರಾ. ನೀವು ಬಿದ್ದು ಹೋಗಬಾರ್ದು. ನೀವು ಬಲ ಹೊಂದಬೇಕಂದ್ರೆ ನಿಮ್ಮ ಆತ್ಮ ಬಲಗೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯಾರ್ಯಾರು ಪರಿಶುದ್ಧ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳಾಗ್ತಾರೆ. ನಿಮ್ಮ ಆತ್ಮನಿಗೆ ಬೇಕಾಗಿರುವಂಥದ್ದು ಪರಿಶುದ್ಧ ಆತ್ಮನು, ಅದು ದೇವರ ಆತ್ಮನಾಗಿದ್ದಾನೆ. ಆ ಆತ್ಮನ ಕೈಗೆ ನಿಮ್ಮ ಆತ್ಮನ ಒಪ್ಪಿಸಿ ಕೊಡಿರಿ. ಒಪ್ಪಿಸಿ ಕೊಟ್ಟಿಲ್ಲ ಅಂದರೆ ನೀವಿನ್ನೂ ಕರ್ತನಲ್ಲಿ ನೂತನವಾದ ಸೃಷ್ಟಿ ಆಗಿಲ್ಲ ಅಂತ ಅದರ ಅರ್ಥ. ನಾವು ನೋಡುವುದಾದರೆ ಸ್ವಾಮಿ ನಿಕೋದೇಮನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ಪರಲೋಕ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟುವಂಥದ್ದು ಏನಂದರೆ ಆತ್ಮದಲ್ಲಿ ಅವನು ಹುಟ್ಟಬೇಕು. ಯಾವ ಆತ್ಮದಲ್ಲಿ? ದೇವರ ಆತ್ಮನೊಟ್ಟಿಗೆ ಹುಟ್ಟಬೇಕು. ಅದನ್ನೇ ಪೌಲನ ಹೇಳುವಂಥದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನಕ್ಕೆ ಬರುವಾಗ ಪೌಲನ ಈ ರೀತಿಯಾಗಿ ವಿವರಿಸುವುದನ್ನು ನಾವು ನೋಡ್ತೇವೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ. ಇನ್ನೂ ಶರೀರದಲ್ಲಿಯೇ ನೀವು ಶರೀರದ ಪಾಪಗಳಿಗೆ ಬಿದ್ದು ಹೋಗ್ತಾ ಇದ್ದೀರಾ ಅಂದರೆ ಇನ್ನು ನೀವು ನಿಮ್ಮಲ್ಲಿಯೇ, ಅಂದರೆ ನಾನು ಅನ್ನುವಂಥದ್ದು ನಿಮ್ಮಲ್ಲಿ ಜೀವಿಸ್ತಾ ಇದೆ. ನಾನು ಅನ್ನುವಂಥದ್ದು ಯಾವಾಗ ನಿಮ್ಮಲ್ಲಿ ಸತ್ತು ಹೋಗ್ತದೋ, ಯಾವಾಗ ನೀವು ಕ್ರಿಸ್ತನೊಟ್ಟಿಗೆ ನೀವು ಶಿಲುಬೆಗೆ ಹಾಕಿಸಿಕೊಂಡು ಮರಣವನ್ನು ಇನ್ನೂ ಹೊಂದಿಲ್ಲವೋ, ನಿಮ್ಮ ಆತ್ಮ ಅಲ್ಲಿವರೆಗೂ ಬಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆತ್ಮದಲ್ಲಿ ಪರಿಶುದ್ಧ ಆತ್ಮನ ನಡೆಸುವಿಕೆಯನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೊಸದಾಗಿ ಹುಟ್ಟುವಂಥವನು ಹೇಗಿರ್ತಾನೆ ಅಂದರೆ ನೂತನ ಸ್ವಭಾವವನ್ನು ಹೊಂದಿಕೊಳ್ಳುತ್ತಾನೆ, ನೂತನವಾದ ಸೃಷ್ಟಿ ಆಗ್ತಾನೆ. ಅವನ ಜೀವಿತ ಯಾವಾಗಲೂ ಪರಿಶುದ್ಧಾತ್ಮನು ಹೇಳುವ ಮಾತುಗಳನ್ನು ಕೇಳಿ ಆ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸುವಂತಹ ಹೃದಯ ಅವರಲ್ಲಿ ಉಂಟಾಗುವಂಥದ್ದಾಗಿದೆ. ನೋಡಿ, ಅನೇಕ ಭಕ್ತರನ್ನು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಅವರೆಲ್ಲರೂ ದೇವರಿಗೆ ವಿಧೇಯತೆ ತೋರಿಸಿದರು. ಹೇಗೆ ಅಂದರೆ ಪರಿಶುದ್ಧಾತ್ಮನು ಅವರ ಆತ್ಮದಲ್ಲಿರುವಾಗ. ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿದ್ದಾನೆ. ಯೇಸುಸ್ವಾಮಿ ಅದೇ ಹೇಳುವಂಥದ್ದು, ನಾನು ನಿಮಗೆ ಉಪದೇಶಿಸಿದ್ದನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಮಾರ್ಗದರ್ಶಕನು ಯಾರಾಗಿದ್ದಾನೆ? ಪರಿಶುದ್ಧಾತ್ಮನಾಗಿದ್ದಾನೆ. ಹಾಗಾದರೆ ಮಧ್ಯರಾತ್ರಿಗಳಲ್ಲಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಆತ್ಮವನ್ನು ದೇವರ ಕೈಗೆ ಒಪ್ಪಿಸಿಕೊಡಿರಿ. ದೇವರೇ, ನನ್ನ ಆತ್ಮದೊಟ್ಟಿಗೆ ನೀನು ಬಾ, ನನ್ನ ಆತ್ಮನ ಬಲಗೊಳಿಸು, ನನ್ನ ಆತ್ಮವು ಎಲ್ಲವನ್ನ ಜಯಿಸುವ ಧೈರ್ಯ ಕೊಡು, ಬಲವನ್ನು ಅನುಗ್ರಹಿಸು. ನನ್ನಲ್ಲಿರುವ ಎಲ್ಲ ಭಯಗಳು, ಅಧೈರ್ಯಗಳು, ಅಪನಂಬಿಕೆಗಳು, ಅವಿಶ್ವಾಸಗಳು ದೇವರೇ ಹೋಗಲಾಡಿಸು. ನನ್ನ ಆತ್ಮದಲ್ಲಿ ಬಲ ಕೊಡು. ನಿಮ್ಮ ಆತ್ಮಿಕ ಜೀವಿತ ಯಾವಾಗ ಸಾಯ್ತದೆ, ನಿಮ್ಮ ಆತ್ಮನು ಯಾವಾಗ ಸಾಯ್ತಾನೆ ಎಂಬುದಾಗಿ ನೋಡುವುದಾದರೆ ನಿಮ್ಮ ಶರೀರದ ಇಚ್ಛೆಗಳು, ಪಾಪಗಳು ಹೆಚ್ಚಾಗುವಾಗ. ಎಷ್ಟೋ ಜನರನ್ನು ನೀವು ನೋಡಿರ್ಬೋದು, ಅವರು ಯಾಕೆ ಈ ದಿನಗಳಲ್ಲಿ ಮಾನಸಾಂತರ ಇಲ್ಲದೆ ಇರುವವರಾಗಿದ್ದಾರೆ ಅಂದರೆ ಅವರ ಆತ್ಮ ಸಾಕ್ಷಿ ಸತ್ತು ಹೋಗಿದೆ, ಮೊಂಡಾಗಿ ಬಿಟ್ಟಿದೆ. ಅವ್ರು ಏನು ತಪ್ಪು ಮಾಡಿದರೂ ಕೂಡ ಅವರಿಗೆ ಏನೂ ಅನ್ನಿಸ್ತಾ ಇಲ್ಲ. ಕಾರಣ ಏನಂದರೆ
ಅವರ ಮನಸ್ಸಾಕ್ಷಿ ಅನ್ನೋದು ಮುಂಡಾಗಿ ಹೋಗಿದೆ. ಸಹೋದರ ಸಹೋದರಿಯರೇ, ನಾವು ಆತ್ಮಿಕವಾಗಿ ಬಲ ಹೊಂದಿಕೊಳ್ಬೇಕು. ಆ ಬಲ ಹೊಂದಿಕೊಳ್ಬೇಕಂದ್ರೆ ಮಧ್ಯರಾತ್ರಿಯಲ್ಲಿ ಬರೀ ಪ್ರಾರ್ಥನೆಯನ್ನ ಮಾಡಿದರೆ ಸಾಕಾಗೋದಿಲ್ಲ. ವಾಕ್ಯವನ್ನ ಧ್ಯಾನಿಸಬೇಕು, ಪರಿಶುದ್ಧ ಆತ್ಮನ ಕೈಗೆ ನಮ್ಮನ್ನು ಒಪ್ಪಿಸಬೇಕು. ಯಾಕೆಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನ ನಾಶ ಮಾಡುವುದಾದ್ರೆ ಜೀವಿಸುವಿರಿ. ನಿಮ್ಮ ಆತ್ಮ ಜೀವಿಸಬೇಕಂದ್ರೆ, ನಿಮ್ಮ ಆತ್ಮಿಕವಾಗಿ ನೀವು ಬಲಗೊಳ್ಳಬೇಕಂದ್ರೆ ನೀವು ಪರಿಶುದ್ಧ ಆತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿರಿ. ಆ ಪರಿಶುದ್ಧ ಆತ್ಮನಿಂದ ದೇಹದ ದುರಭ್ಯಾಸ ನಾಶ ಮಾಡೋದು ಯಾವಾಗ ಅಂದರೆ ಕರ್ತನ ಸನ್ನಿಧಿಯಲ್ಲಿ ಸಮಯವನ್ನು ಕಳೀರಿ, ಕರ್ತನ ಸಮ್ಮುಖದಲ್ಲಿ ಆರಾಧಿಸಿರಿ, ಕರ್ತನ ಸಮ್ಮುಖದಲ್ಲಿ ವಾಕ್ಯಗಳನ್ನು ಧ್ಯಾನಿಸಿರಿ. ನಿಮ್ಮ ಹೃದಯವನ್ನು ದೇವರಿಗೆ ಬಿಟ್ಟು ಕೊಡಿರಿ. ಬರೀ ನಿಮ್ಮ ಹಠಗಳು, ನಿಮ್ಮ ಚಿಂತೆ, ನಿಮ್ಮ ಆಲೋಚನೆ ಬರೀ ಸ್ವಾರ್ಥತೆಯ ಕುರಿತಾಗಿ ಯೋಚಿಸದೆ ದೇವರಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಆಗ ಮಾತ್ರವೇ ನೀವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ದೇವರ ಮಕ್ಕಳಾಗಬೇಕಂದ್ರೆ ನೀವು ಆತ್ಮನಿಂದ ನಡೆಸಿಕೊಳ್ಳಬೇಕು. ಯಾಕೆ ನಾವು ಆತ್ಮಿಕವಾಗಿ ಧೈರ್ಯ ಬೇಕು? ಯಾಕೆ ನಮ್ಮ ಆತ್ಮ ಬಲಗೊಳ್ಳಬೇಕಂದ್ರೆ ಶರೀರದ ಇಚ್ಛೆಗಳ ಮೇಲೆ ಜಯ ಹೊಂದಬೇಕು. ಶರೀರದ ಇಚ್ಛೆಯ ಮೇಲೆ ನಾವು ಜಯ ಹೊಂದದೇ ಇದ್ದರೆ ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು ಎಂದು ದೇವರ ವಾಕ್ಯ ಹೇಳ್ತದೆ. ದೇವರನ್ನ ಮೆಚ್ಚಿಸುವಾಗ ಮಾತ್ರವೇ ನೀವು ಮಾಡುವ ಪ್ರಾರ್ಥನೆಗೆ ಫಲ ಸಿಗುವುದು. ನೀವು ದೇವರನ್ನ ಮೆಚ್ಚಿಸುವಾಗ ಮಾತ್ರವೇ ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿರುವ ಆಶೀರ್ವಾದ ಉದ್ದೇಶಗಳು ನೆರವೇರುವಂಥದ್ದಾಗಿದೆ. ಹಾಗಾಗಿ ಶರೀರದ ಮೇಲೆ, ಶರೀರ ಭಾವತ್ವ ಮೇಲೆ ನಾವು ಮನಸ್ಸಿಡಬಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಿಂದ ನಾವು ವಾಕ್ಯವನ್ನು ಓದುವುದಾದರೆ, ಶರೀರ ಭಾವವನ್ನು ಅನುಸರಿಸುವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. 6ನೇ ವಚನ ಓದಿಕೊಳ್ಳುವುದಾದರೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಮತ್ತೆ 7ನೇ ವಚನ ನೋಡುವುದಾದರೆ, ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ನಿಮಗೆ ಅರ್ಥವಾಯಿತು ಎಂದು ಭಾವಿಸ್ತೇನೆ. ಯಾಕೆ ನಾವು ಆತ್ಮಿಕವಾಗಿ ಧೈರ್ಯವಾಗಿರಬೇಕು, ಯಾಕೆ ನಮ್ಮ ಆತ್ಮನು ಬಲವಾಗಿರಬೇಕು ಎಂಬುದಾಗಿ ನೋಡುವುದಾದ್ರೆ, ನಾವು ಆತ್ಮಿಕವಾಗಿ ಬಲವಾಗಿಲ್ಲದೆ ಇರುವಾಗ, ನಮ್ಮ ಆತ್ಮನು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡದೆ ಶರೀರವನ್ನ, ಪ್ರಾಣದ ಮೇಲೆ ಜಯವನ್ನ ಹೊಂದದೇ ಇದ್ದರೆ ನಮ್ಮ ಆತ್ಮವು ಬಲಹೀನಗೊಳ್ಳುತ್ತದೆ. ಯಾವಾಗ ಹೆಚ್ಚು ಶರೀರವು ಬಲಗೊಳ್ತದೋ, ಶರೀರದ ಆಶೆಗಳು ಅಥವಾ ಶರೀರದ ಪಾಪಗಳು, ಇಚ್ಛೆಗಳು, ಲೋಕದಾಸೆ, ಶರೀರಕ್ಕೆ ಸಂಬಂಧಪಟ್ಟವುಗಳು ಯಾವುಗಳಾಗಿದೆ, ಅದು ಗುಣ ಆಗಿರ್ಬೋದು, ಸ್ವಭಾವಗಳಾಗಿರ್ಬೋದು, ಅಭ್ಯಾಸ ಆಗಿರ್ಬೋದು, ನಡತೆ ಆಗಿರಬಹುದು. ಗುಣಗಳನ್ನು ನೋಡುವುದಾದರೆ, ಸ್ವಭಾವಗಳನ್ನು ನೋಡುವುದಾದರೆ, ಹೊಟ್ಟೆ ಕಿಚ್ಚು, ದುಂದೌತಣ, ಕುಡುಕುತನ, ವ್ಯಭಿಚಾರ, ಮೋಸ, ಕಳ್ಳತನ, ಬೇಡವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಪಾಪಗಳು, ಇವುಗಳನ್ನೆಲ್ಲ ನಮ್ಮ ಜೀವಿತದಲ್ಲಿ ಹೆಚ್ಚಿಡುಕೊಳ್ಳುವಾಗ ನಮ್ಮ ಮನಸ್ಸು ದೇವರ ನಿಯಮಕ್ಕೆ, ನಮ್ಮ ಮನಸ್ಸಾಕ್ಷಿ ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಶರೀರದ ಆಶೆಗಳೇ ತುಂಬಿಕೊಂಡಿರ್ತದೆ. ಅದರ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಶರೀರ ತುಂಬ ಪಾಪದಲ್ಲಿ ಬೀಳುವಾಗ, ಶರೀರಕ್ಕೆ ನಾವು ಹೆಚ್ಚು ಒತ್ತು ಕೊಡುವಾಗ. ನಾನೇ ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅಂಥ ಮನಸ್ಸು, ಶರೀರ ಭಾವದವುಗಳು ದೇವರಿಗೆ ಶತ್ರುತ್ವ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಆಗೋದೂ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಈ ಶರೀರ ಭಾವವನ್ನು ಇಟ್ಟುಕೊಂಡು ನಾವು ದೇವರಿಗೆ ಮೆಚ್ಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಕುಡುಕು ಚಟದಲ್ಲಿ, ವ್ಯಭಿಚಾರದಲ್ಲಿ, ಮೋಸದಲ್ಲಿ, ಅನ್ಯಾಯ ಅಕ್ರಮಗಳಲ್ಲಿ, ದುಷ್ಟ ಕಾರ್ಯದಲ್ಲಿ, ಕೆಟ್ಟತನ, ವಂಚನೆ, ಕೋಪ, ಸಿಟ್ಟು, ಹೊಟ್ಟೆ ಕಿಚ್ಚು, ದುಂದೌತಣ, ಕ್ಷಮಿಸದೇ ಇರೋ ಗುಣ, ಇವುಗಳನ್ನೆಲ್ಲ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಹೇಗೆ ನಾವು ದೇವರಿಗೆ ಒಳಪಡಲಿಕ್ಕೆ ಸಾಧ್ಯ ಆಗ್ತದೆ? ಇವುಗಳೆಲ್ಲ ಇಟ್ಟುಕೊಂಡು ದೇವರಿಗೆ ಹೇಗೆ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ? ಆದ ಕಾರಣ ನೀವು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳಿರಿ. ನಿಮ್ಮ ಸ್ವಭಾವಗಳು ಒಂದೊಂದಾಗಿ ಬದಲಾವಣೆ ಆಗ್ತದೆ. ನಿಮ್ಮ ಸ್ವಭಾವಗಳನ್ನು ದೇವರ ವಾಕ್ಯವು ಬದಲಿಸುವಂಥದ್ದಾಗಿದೆ. ನಿಮ್ಮ ಸ್ವಭಾವಗಳನ್ನು ದೇವರ ಆತ್ಮನ ಕೈಗಳಿಗೆ ಒಪ್ಪಿಸುವಾಗ ಒಂದೊಂದಾಗಿ ಅದು ಬದಲಾಗ್ತದೆ. ಅದಕ್ಕೆ ಮೊದಲು ನೀವು ಚಾಯ್ಸ್ ಮಾಡಬೇಕು, ನನ್ನ ಶರೀರವನ್ನು ಬಲಗೊಳಿಸಬೇಕಾ, ನನ್ನ ಆತ್ಮವನ್ನು ಬಲಗೊಳಿಸಬೇಕಾ ಅಂತ. ಶರೀರವನ್ನು ಬಲಗೊಳಿಸುವಾಗ ಆತ್ಮಿಕವಾಗಿ ನೀವು ಬಲಹೀನರಾಗ್ತೀರ. ಅದೇ ನೀವು ಹೆಚ್ಚಾಗಿ ಶರೀರಕ್ಕೆ ನೀವು ಒತ್ತು ಕೊಡದೆ ಆತ್ಮನ ವಿಷಯಗಳಿಗೆ, ಆತ್ಮನು ಆಶಿಸುವಂಥ ವಿಷಯ, ಪ್ರಾರ್ಥನೆ, ನಂಬಿಕೆ, ದೇವರ ಸಹವಾಸವನ್ನು ಹೆಚ್ಚಾಗಿ ನೀವು ಮಾಡುವಾಗ ಶರೀರದ
ಕಾರ್ಯಗಳು ಶರೀರಕ್ಕೆ ಬಲಹೀನತೆ ಉಂಟಾಗ್ತದೆ. ಬಲಹೀನತೆ ಉಂಟಾಗುವಂಥದ್ದಂದರೆ ಪಾಪದ ಕಾರ್ಯಗಳ ಮೇಲೆ ನೀವು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನೀವು ಸಿಕ್ಕುವ ಸಮಯದಲ್ಲಿ ದೇವರ ಪ್ರಾರ್ಥನೆ ಮಾಡುವಂಥದ್ದು ನೀವು ಆರಿಸ್ಕೊಳ್ಬೇಕು. ಈಗ ನಿಮ್ಮ ಮುಂದೆ ಆಪ್ಷನ್ ಇದೆ, ಆಯ್ಕೆ ಇದೆ. ಪ್ರಾರ್ಥನೆ ಮಾಡುವುದಾದರೆ, ದೇವರೊಟ್ಟಿಗೆ ಸಹವಾಸ ಇಟ್ಟುಕೊಳ್ಳುವುದಾದರೆ, ದಿನೇನಿತ್ಯ ನೀವು ದೇವರ ಸಹವಾಸ, ದೇವರ ಪ್ರಸನ್ನತೆಯಲ್ಲಿ ಬರುವಾಗ, ದೇವರ ಸಮ್ಮುಖವು, ದೇವರ ಪ್ರಸನ್ನತೆಯಲ್ಲಿ ನಿಮ್ಮನ್ನು ನೀವು ಪ್ರತಿದಿನ ಸಮಯ ಕಳೆಯುವಾಗ, ನೀವು ಆಟೋಮೆಟಿಕ್ ಆಗಿ ದಿನವೂ ಬದಲಾಗಿ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯುಳ್ಳ ಪಾತ್ರೆಯಾಗಿ ನೀವು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನೀವು ದೇವರ ಸಹವಾಸ ಮಾಡ್ತೀರಾ, ಆತ್ಮನು ಬಲಗೊಳ್ತಾನೆ. ಆತ್ಮನು ಬಲಗೊಳ್ಳುವಾಗ ಶರೀರದ ಮೇಲೆ ನಮಗೊಂದು ಜಯ ಸಿಗ್ತದೆ. ಅದಕ್ಕೆ ಆತ್ಮಿಕವಾಗಿ ನಮಗೆ ಧೈರ್ಯ ಬೇಕು. ಆತ್ಮಿಕವಾಗಿ ನಾವು ಹೆಚ್ಚಾಗಿ ಕರ್ತನಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು. ಬರುವ ಎಲ್ಲ ಸಮಸ್ಯೆಗಳಲ್ಲೂ ಜಯ ಹೊಂದಿಕೊಳ್ಬೇಕಂದ್ರೆ ನಮಗೆ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲೂ ನಾವು ಮಧ್ಯರಾತ್ರಿಗಳಲ್ಲಿ ಎದ್ದು ಪ್ರಾರ್ಥಿಸುವಾಗ ಅನೇಕ ಬಲಗಳನ್ನು, ಅನೇಕ ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಾನು ಇದರ ಕುರಿತಾಗಿ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಎಂದು ಭಾವಿಸ್ತೇನೆ. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಎನ್ನುವಂಥದ್ದು, ನಾವು ಅನೇಕ ಆತ್ಮಿಕ ವಿಚಾರಗಳನ್ನು ಇವತ್ತು ತಿಳ್ಕೊಂಡಿದ್ದೇವೆ. ನಾವು ಬರೀ ನಮ್ಮ ಮಧ್ಯರಾತ್ರಿ ಪ್ರಾರ್ಥನೆ ಅಂತ ಹೇಳುವುದಾದರೆ ಬರೀ ಲೌಕಿಕವಾದ ಆಶೀರ್ವಾದ ಅಥವಾ ನನ್ನ ಸಾಲ ತೀರಬೇಕು, ನನ್ನ ಮಕ್ಕಳಿಗೆ ಮದುವೆ ಆಗಬೇಕು, ಇವುಗಳ ವಿಷಯಕ್ಕಾಗಿ ಮಾತ್ರ ಅಲ್ಲ ಮಧ್ಯರಾತ್ರಿ ಪ್ರಾರ್ಥನೆ ಮಾಡುವುದು, ಕರ್ತನನ್ನು ಹುಡುಕುವುದು. ನಮ್ಮ ಆತ್ಮನು ಬಲಗೊಳ್ಳಬೇಕು, ನಮ್ಮ ಆತ್ಮ ಧೈರ್ಯಗೊಳ್ಳಬೇಕು. ಆತ್ಮನು ಬಲಗೊಂಡು ಧೈರ್ಯಗೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಆತ್ಮನು ನಿಮಗೆ ಜಯಿಸಲಿಕ್ಕೆ, ಪರಿಶುದ್ಧಾತ್ಮ ನಿಮ್ಮಲ್ಲಿ ಬರುವಾಗಲೇ, ನಿಮ್ಮ ಆತ್ಮದಲ್ಲಿ ಬರುವಾಗ ಮಾತ್ರನೇ ನಿಮ್ಮಲ್ಲಿ ಜಯವನ್ನು ಹೊಂದಲಿಕ್ಕೆ, ನಿಮ್ಮಲ್ಲಿ ಬಲಗೊಳ್ಳಲಿಕ್ಕೆ ನೀವು ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳುವುದು, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಯೆರೂಸಲೇಮಿನಲ್ಲಿಯೂ, ಸಮರ್ಯದಲ್ಲಿಯೂ, ಯೂದಾಯದಲ್ಲಿಯೂ, ಲೋಕದ ಕಟ್ಟಕಡೆಯವರೆಗೂ ದೇವರಿಗೆ ಸಾಕ್ಷಿಗಳಾಗಿರ್ತೇವೆ. ಬಲಪಡಿಸುವ, ಸ್ಥಿರಪಡಿಸುವಂಥ, ಆಧರಿಸುವ, ಸಂತೈಸುವ ಪರಿಶುದ್ಧ ಆತ್ಮನ ಕೈಗೆ ನಮ್ಮ ಆತ್ಮವನ್ನು ಒಪ್ಪಿಸೋಣ. ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಮ್ಮನ್ನು ನಾವು ಬಿಟ್ಟು ಕೊಡೋಣ. ದೇವರು ತಾನೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸಮಯದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಎಂದು ಭಾವಿಸ್ತೇನೆ. ಆತ್ಮಿಕವಾಗಿ ಧೈರ್ಯಗೊಳ್ಳಿರಿ, ಬಲಗೊಳ್ಳಿರಿ. ಯಾಕೆಂದರೆ ಇಂದಿನ ದಿವಸವು ಬಹಳ ಕಠಿಣವಾದ ದಿವಸವಾಗಿದೆ. ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ ನಮ್ಮ ನಂಬಿಕೆಯನ್ನು ಬೀಳಿಸುವಂಥ ಕಾರ್ಯಗಳು ಆಲ್ರೆಡಿ ಉಂಟಾಗ್ತಾ ಇದೆ. ನಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಬೇಕಂದ್ರೆ ಆತ್ಮಿಕವಾದ ಧೈರ್ಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಆತ್ಮಿಕವಾಗಿ ಧೈರ್ಯ ನಿಮ್ಮಲ್ಲಿರುವಾಗ ನಿಮ್ಮ ಪ್ರಾಣ ಕೊಡಲಿಕ್ಕೂ ಕೂಡ ನೀವು ಸಿದ್ಧರಾಗಿರ್ತೀರ. ಏನೇ ಕಷ್ಟ, ಹೋರಾಟ, ಪ್ರಯಾಸ, ಕ್ರಿಸ್ತ ನಂಬಿಕೆಯಿಂದ ನಿಮ್ಮನ್ನು ಹಿಂಜಾರಿಸಲಿಕ್ಕೆ ಅನೇಕ ಪ್ರಯತ್ನಗಳು, ಅನೇಕ ಆಜ್ಞೆಗಳು ಏನೇ ಬಂದರೂ ನೀವು ಪ್ರಾಣವನ್ನು ಕೊಡುವಷ್ಟು ಸಿದ್ಧರಾಗಲಿಕ್ಕೆ ನಿಮ್ಮ ಮನಸ್ಸು ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ನಿಮ್ಮ ಆತ್ಮ ನಿಮ್ಮನ್ನು ಬಲಗೊಳಿಸುವಂಥದ್ದಾಗಿದೆ. ನೀವು ಯಾವುದಕ್ಕೂ, ದೇವರನ್ನ ಹೊರತಾಗಿ ನೀವು ಯಾವುದಕ್ಕೂ ಕೂಡ ಇನ್ನು ಹೆದರುವುದಿಲ್ಲ. ಯಾವಾಗ ಅಂದರೆ ಆತ್ಮದಲ್ಲಿ ಧೈರ್ಯ ಬರುವಾಗ. ಹಾಗಾಗಿ ಪ್ರಾರ್ಥಿಸಿರಿ, ವಾಕ್ಯಗಳನ್ನು ಧ್ಯಾನಿಸಿರಿ, ಆರಾಧಿಸಿರಿ. ಕರ್ತನ ಅನ್ಯೂನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಸಿಕ್ಕುವ ಎಲ್ಲ ಸಮಯದಲ್ಲಿ, ಬರೀ ಮಧ್ಯರಾತ್ರಿ ಅಂತಲ್ಲ, ಎಲ್ಲ ಸಮಯದಲ್ಲೂ ಪ್ರಾರ್ಥಿಸಿರಿ. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ವಾಕ್ಯಗಳನ್ನು ಕೇಳಿದ ಸಹೋದರ ಸಹೋದರಿಯ ಜೀವಿತವನ್ನು ಬದಲಿಸು, ನಿನ್ನ ಕಾರ್ಯ ಮಾಡು. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.